स्वागत है आपका अरवन न्यूज़ में। मैं आपके साथ वासंती कलाल। कन्नड़ा बोर्ड पर एमसी मुल्ला की प्रेस मीट। जैसा कि आप सब जानते हैं कि पिछले दिनों बेंगलुरु में दुकानों पर कन्नड़ा बोर्ड लगाने को लेकर कर्नाटक रक्षणा वेदिके के कार्यकर्ताओं द्वारा जो आंदोलन किया गया था, जिसके बाद सरकार ने कई कार्यकर्ताओं समेत बीजापुर जिला करवे अध्यक्ष एमसी मुल्ला और उपाध्यक्ष को 14 दिनों के लिए जेल भी भेजा था। फिर सरकार ने कार्यकर्ताओं की मांग को मानते हुए एक सुग्रीव आदेश जारी करके दुकानों पर कन्नड़ा बोर्ड लगाने का आदेश जारी किया है। इसी के चलते आज शहर बीजापुर में करवे अध्यक्ष एमसी मुल्ला के नेतृत्व में एक प्रेस कॉन्फ्रेंस करके महानगर पालिका और कन्नड़ा और सांस्कृतिक विभाग से जल्द सरकारी आदेशों का पालन करके दुकानों पर कन्नड़ा बोर्ड लगाने का आग्रह किया गया। इस अवसर पर बात करते हुए करवे अध्यक्ष एमसी मुल्ला ने विस्तृत जानकारी दी। ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಇಷ್ಟೇ. ಈಗಾಗಲೇ ತಮಗೆಲ್ಲರಿಗೂ ಗುರುತಿದ್ದ ಹಾಗೆ ಕರ್ನಾಟಕದಲ್ಲಿ ಡಿಸೆಂಬರ್ 29ಗೆ ಒಂದು ರಾಜಧಾನಿ ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕದ ಕುರಿತು ಒಂದು ಐತಿಹಾಸಿಕ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ನಾವು ಮಾಡಿದ್ದಾಗಿದೆ. ಅದರ ಜೊತೆಯಲ್ಲಿ ತಮಗೆಲ್ಲರಿಗೂ ಗುರುತಿದ್ದ ಹಾಗೆ ನಾಡಿನ ಪ್ರಮುಖ ಪದಾಧಿಕಾರಿಗಳು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಏನು ಬಂಧನ ಆಗಿ ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲಿ ಏನದ ಆ ಒಂದು ಹೋರಾಟಕ್ಕೆ ಸರ್ಕಾರ ನಮಗೆ ಬಂಧಿಸಿ ಪರಪ್ಪನಗರ 14 ದಿವಸ ನಮಗೆ ಜೈಲಿಗೆ ಕಳಿಸಿದ್ದಾಗಿತ್ತು ತಮಗೆಲ್ಲ ಗೊತ್ತು. ಅದರಲ್ಲಿ ವಿಶೇಷವಾಗಿ ನಾನು ಜಿಲ್ಲಾಧ್ಯಕ್ಷ ಮತ್ತು ನನ್ನ ಜೊತೆ ನಮ್ಮ ಉಪಾಧ್ಯಕ್ಷರಾದ ಮಹಾದೇವರಾಜವರು ಕೂಡ 14 ದಿವಸ ನಾವು ಪರಪ್ಪನಗರ ಜೈಲಿಗೆ ಹೋಗಿ ಈ ಕನ್ನಡ ನಾಡಿಗಾಗಿ, ಈ ಕನ್ನಡ ಭಾಷೆಗಾಗಿ, ನಾಡಿನ ಏಳಿಗೆಗಾಗಿ, ನಾಡಿನ ಭಾಷೆ ಮತ್ತು ನಾಡಿನ ಪ್ರತಿಯೊಂದು ಸಮಸ್ಯೆಗೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಈ ನಾಡಿನಲ್ಲಿ ಕನ್ನಡ ಭಾಷೆ, ವಿಶೇಷವಾಗಿ ನಾಡಿನ ವ್ಯಾಪಾರಸ್ಥರಾಗಲಿ ಇನ್ನಿತರ ಸಂಸ್ಥೆಗಳಾಗಲಿ ಕನ್ನಡ ನಾಮಫಲಕ್ಕೆ ಹಿಂದೇಟು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕಾಗಿ ನಾವು ಸಾಕಷ್ಟು ಸಲ ಹೋರಾಟ ಮಾಡಿದ್ರು ಕೂಡ ಮತ್ತು ಸರ್ಕಾರ ಪದೇ ಪದೇ ತಮ್ಮ ಆದೇಶ ನೀಡಿದ್ರು ಕೂಡ ಸಾಕಷ್ಟು ವ್ಯಾಪಾರಸ್ಥರು, ಮಳಿಗೆ ಮಾಲಕರು, ಸಂಸ್ಥೆಯ ಮುಖ್ಯಸ್ಥರು ಆ ಒಂದು ಸರ್ಕಾರದ ಆದೇಶಕ್ಕೆ ಮಾನ್ಯತೆ ಕೊಡಲಾರದೆ ಇವತ್ತು ವಿಶೇಷವಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ಎಲ್ಲ ನಗರಗಳಲ್ಲಿ ಎಲ್ಲ ವ್ಯಾಪಾರಸ್ಥರಾಗಲಿ, ಉದ್ಯಮಿಗಳು ಆಗಲಿ, ಎಲ್ಲ ಸಂಸ್ಥೆಯ ಮುಖ್ಯಸ್ಥರಾಗಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಇವತ್ತು ಬೇರೆ ಭಾಷೆ ಅಂದರೆ ಇಂಗ್ಲಿಷ್ ಮತ್ತು ಹಿಂದಿಯ ಒಂದು ಭಾಷೆಗೆ ಬಹಳ ಪ್ರಾಮುಖ್ಯತೆ ಕೊಟ್ಟು ಕನ್ನಡಿಗೆ ಕಡೆಗಣಿಸುವಂಥ, ಕನ್ನಡ ಭಾಷೆಗೆ ಕಡೆಗಣಿಸುವಂಥ ಕೆಲಸ ಇವತ್ತು ಆಗಿತ್ತು. ಅದಕ್ಕಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡ ನೇತೃತ್ವದಲ್ಲಿ ಡಿಸೆಂಬರ್ 27 ತಾರೀಕಿಗೆ ಒಂದು ಐತಿಹಾಸಿಕ ಹೋರಾಟ ರಾಜಧಾನಿ ಬೆಂಗಳೂರಿನಲ್ಲಿ ಮಾಡಿ ಸರ್ಕಾರಕ್ಕೆ ಮತ್ತು ಎಲ್ಲ ವ್ಯಾಪಾರಸ್ಥರಿಗೆ, ಉದ್ಯಮದಾರರಿಗೆ ಒಂದು ಎಚ್ಚರಿಕೆ ಗಂಟೆ ಕೊಡುವಂಥ ಕೆಲಸ ನಾವು ಮಾಡಿದ್ದಾಗಿದೆ. ಅದರ ಪ್ರಯುಕ್ತವಾಗಿ ಇವತ್ತು ತಮಗೆಲ್ಲ ಗುರುತಿದ್ದ ಹಾಗೆ ಸಾಕಷ್ಟು ರಾಜಧಾನಿಯಲ್ಲಿ ಮತ್ತು ಇನ್ನಿತರ ನಗರಗಳಲ್ಲಿ ಕೂಡ ಇವತ್ತು ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಆ ಒಂದು ಕನ್ನಡದ ನಾಮಫಲಕ್ಕಾಗಿ ಸಾಕಷ್ಟು ವ್ಯಾಪಾರಸ್ಥರಿಗೆ ಮತ್ತು ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರಿಗೆ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ಕೆಲವೊಂದು ಕಡೆ ಆಗಿದೆ. ಆದರೆ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇನ್ನೂವರೆಗೆ ಸುಗ್ರೀವಾಜ್ಞೆ ಹೊರಡಿಸಿದ್ರು ಕೂಡ ಸರ್ಕಾರ ಮೊನ್ನೆ ಈ ಮೊದಲು ಕೂಡ ರಾಜ್ಯಪಾಲರು ನಮ್ಮ ಒಂದು ಕರ್ನಾಟಕ ಸರ್ಕಾರದ ನಿಲುವು ಒಂದು ಸುಗ್ರೀವಾಜ್ಞೆ ಮಾಡಿ ಅದನ್ನು ಜಾರಿಗೆ ತರಬೇಕಂತ ಹೇಳಿ ಮೊದಲನೇ ಸಲ ಪ್ರಯತ್ನ ಮಾಡಿದಾಗ ಮಾನ್ಯ ಘನವತ್ತ ರಾಜ್ಯಪಾಲರು ಅದಕ್ಕೆ ಮತ್ತೊಮ್ಮೆ ಪರಿಶೀಲನೆ ಮಾಡಿ ವಿಧಾನಸಭೆಯಲ್ಲಿ ಅದು ಮಂಡನೆ ಮಾಡಿ ಕಳಿಸ್ಬೇಕಂತ ಹೇಳಿ ನಾವು ಒಂದು ನಿರ್ಣಯ ಮಾಡಿ ಕಳಿಸಿದ್ರು. ಅದರ ಪ್ರಯುಕ್ತವಾಗಿ ಕರ್ನಾಟಕ ಸರ್ಕಾರ ಮೊನ್ನೆ ಅಧಿವೇಶನದಲ್ಲಿ ಮತ್ತೆ ಆ ಒಂದು ಬಿಲ್ಲನ್ನು ಪಾಸ್ ಮಾಡಿ ಮಾನ್ಯ ರಾಜ್ಯಪಾಲರಿಗೆ ಒಂದು
ರುಜುವಾಗಿ ಕಳಿಸಿ ಅಲ್ಲಿನೂ ಕೂಡ ಮಾನ್ಯತೆ ಸಿಕ್ಕು ಈಗ ಸುಗ್ರೀವಾಜ್ಞೆ ಜಾರಿಯಾಗಿದೆ, ತಮಗೆಲ್ಲ ಗೊತ್ತಿದೆ. ಅದಕ್ಕಾಗಿ ಇವತ್ತು ನಾನು ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳಲ್ಲಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಲ್ಲಿ ಒಂದು ವಿನಂತಿ ಮಾಡೋದೇನೆಂದ್ರೆ, ತಾವು ತಕ್ಷಣವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ವಿಜಯಪುರ ನಗರದಲ್ಲಿ ಎಲ್ಲ ವ್ಯಾಪಾರಸ್ಥರು, ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೆ, ಎಲ್ಲ ಉದ್ಯಮದಾರರಿಗೆ ಒಂದು ತಕ್ಷಣವಾಗಿ ಆ ನಾಮಫಲಕವನ್ನು ಏನು 60% ಏನು ಸುಗ್ರೀವಾಜ್ಞೆ ಆಗಿದೆ, ಆ ಎಲ್ಲ ಕನ್ನಡದ ನಾಮಫಲಕವನ್ನು ತಕ್ಷಣವಾಗಿ ಬದಲಾಯಿಸುವಂತ ಕೆಲಸ ಇವತ್ತು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಮಾಡ್ಬೇಕಂತ ಹೇಳಿ ತಮ್ಮ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಏನು ಪ್ರಶ್ನೆ? ಈಗ ಕನ್ನಡ ಪರ ಸಂಘಟನೆಗಳು ಈಗ ಸರ್ಕಾರಕ್ಕೆ ಹೆಂಗ ಅಭಿನಂದನೆ ಸಲ್ಲಿಸಿದ್ರು ಮಾಡಿದ್ದಾರೆ. ನಾವು ಅವಾಗ ಸುಗ್ರೀವಾಜ್ಞೆ ಏನು ನಾವು ಬಂಧನದಲ್ಲಿ ಏನೋ ಪರಪ್ಪನಗರ ಜೈಲಿನಲ್ಲಿ ಇದ್ದಾಗ ಏನು ಸುಗ್ರೀವಾಜ್ಞೆ ಜಾರಿ ಮಾಡ್ತು ಸರ್ಕಾರ, ಅವಾಗೇ ನಾವು ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾಗಿದೆ ಸರ್ಕಾರಕ್ಕೆ. ನಮ್ಮ ರಾಜ್ಯಾಧ್ಯಕ್ಷರು ತಕ್ಷಣ ಅದು ಮಾಧ್ಯಮದ ಮುಖಾಂತರ ಪರಪ್ಪನ ಜೈಲಿನಿಂದ ಬಿಡುಗಡೆ ಆದ ತಕ್ಷಣ ನಾವು ಈ ರೀತಿ ನಮ್ಮ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ, ಸರ್ಕಾರ ನಮ್ಮ ಹೋರಾಟಕ್ಕೆ ಮಾನ್ಯತೆ ಕೊಟ್ಟು ಇವತ್ತು ಏನು 60% ನಾಮಫಲಕಗಳಲ್ಲಿ ಕನ್ನಡ ಭಾಷೆನ ಅಳವಡಿಸುವಂತ ಏನೋ ಒಂದು ಸುಗ್ರೀವಾಜ್ಞೆ ಜಾರಿ ಮಾಡ್ತು. ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ ರಾಜ್ಯಾಧ್ಯಕ್ಷರು ಅಭಿನಂದನೆ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ನಾವು ಕೂಡ ವಿಜಯಪುರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು, ಎಲ್ಲ ಕನ್ನಡಿಗರ ಪರವಾಗಿ ಸರ್ಕಾರಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅಭಿನಂದನೆ ಆಯ್ತು. ಗಡಿ ಭಾಗದಲ್ಲಿ ಪರ್ಟಿಕ್ಯುಲರ್ ಆಗಿ ವಿಜಯಪುರ ಜಿಲ್ಲೆ ಗಡಿ ಭಾಗ ಆಗಿದೆ, ಏನ್ ಕ್ರಮ ತಗೋತೀರಿ ಮಾಡದೇ ಇದ್ರೆ ಅದ್ರ ಈಗ ನಿಮಗೆ ಮತ್ತಿಷ್ಟು ಬಲ ಬಂತು. ಮೊದಲಿನ ಹೋರಾಟಕ್ಕೂ ಈಗಿನ ಹೋರಾಟಕ್ಕೂ ನಿಮಗೆ ಮತ್ತಿಷ್ಟು ಬಲ ಬಂತು. ಯಾವ ರೀತಿ ನೀವು ಕ್ರಮ ತಗೋತೀರಿ? ಏನು ಗಡಿ ಭಾಗದಲ್ಲಿ ಕನ್ನಡದ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ, ಈಗ ಆ ಸಮಸ್ಯೆಗಳು ಹೇಗೆ ನೀವು ಸೊಲ್ಯೂಷನ್? ಈಗಾಗಲೇ ಮೊನ್ನೆ ಬೆಳಗಾವಿಯಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ಇದ್ದಾಗ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ವಿಶೇಷವಾಗಿ ಗಡಿನಾಡ ಪ್ರದೇಶದಲ್ಲಿ ನಾವು ಯಾಕಂದ್ರೆ ಈಗ ಮಹಾರಾಷ್ಟ್ರದ ಸರ್ಕಾರ ಏನು ಕೆಲವೊಂದು ಕುತಂತ್ರ ಕೆಲಸಗಳನ್ನು ಮಾಡ್ತಾ ಇದೆ, ಅದಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ ನಾವು ಸರ್ಕಾರ ಮಾಡಬೇಕು. ಅದ್ರ ಜೊತೆಗೆ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೂಡ ಅದಕ್ಕೆ ಯಾವ ರೀತಿ ತಕ್ಕ ಪಾಠ ಕಲಿಸ್ಬೇಕು ಮತ್ತು ಅಲ್ಲಿ ಕೂಡ ಏನದ ಒಂದು ಏನು ಗಡಿ ಪ್ರದೇಶಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ದೃಷ್ಟಿಯಲ್ಲಿ ಕೂಡ ಕೆಲಸ ಆಗಬೇಕಾಗಿದೆ, ಭಾಷೆಯ ಅಭಿವೃದ್ಧಿಗೋಸ್ಕರನೂ ಕೆಲಸ ಆಗಬೇಕಾಗಿದೆ. ಅದಕ್ಕೆ ಸರ್ಕಾರಕ್ಕೆ ಕೂಡ ಮೊನ್ನೆ ನಾವು ನಿರ್ಣಯಗಳನ್ನು ಮಾಡಿ ಸರ್ಕಾರಕ್ಕೆ ಕೂಡ ಒತ್ತಾಯ, ನಮ್ಮ ರಾಜ್ಯಾಧ್ಯಕ್ಷ ಏನಾದ್ರು ಕೂಡ ಮಾಧ್ಯಮದ ಗೋಷ್ಠಿ ಮಾಡಿ ಮಾಧ್ಯಮದ ಮುಖಾಂತರ ಕೂಡ ಸರ್ಕಾರಕ್ಕೆ ಒಂದು ಮನವಿ ಕೂಡ ಮಾಡಿದ್ದಾಗಿದೆ. ಮತ್ತು ಗಡಿ ಭಾಗದಲ್ಲಿ ಏನೇ ಸಮಸ್ಯೆಗಳು ಇದ್ರೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಆ ಸರ್ಕಾರಗಳಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡಿ ಅಲ್ಲಿಯೂ ಕೂಡ ಎಲ್ಲ ರೀತಿಯಿಂದ ನಮ್ಮ ಕನ್ನಡಿಗರಿಗೆ ಸಹಾಯ ಮಾಡುವಂತ ಕೆಲಸ ಮಾಡಲಿಕ್ಕೆ ಸದಾ ಸಿದ್ಧರಿದೆ.